ನನ್ನಮ್ಮ ಮಾಡೋ ಮತ್ತೊಂದು ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಎಲ್ಲ ಸೀಸನ್ಗೂ ಬಾಯಿಗೆ ರುಚಿ ಕೊಡುವಂತಹ ಗೊಜ್ಜು ಅಥವಾ ಚಟ್ನಿ. ದೋಸೆ ಜೊತೆ, ಚಪಾತಿ ಜೊತೆ, ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿನ್ನಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿದಿಟ್ಕೊಂಡ್ರೆ ಎರಡು ದಿನ ಹಾಳಾಗೋದು ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಹಸಿರು ಟೊಮೆಟೊ ಕಾಯಿಯನ್ನು ಉಪಯೋಗಿಸಿ ಇವತ್ತು ಚಟ್ನಿ ಅಥವಾ ಗೊಜ್ಜನ್ನು ಮಾಡೋಣ. ಸಾಮಾನ್ಯವಾಗಿ ಶೇಂಗಾ ಬೀಜವನ್ನು ಹಾಕಿ ಮಾಡ್ತಾರಲ್ಲ, ಇದು ಶೇಂಗಾ ಹಾಕದೆ ಮಾಡುವಂತಹ ರೆಸಿಪಿ. ಇದಕ್ಕೆ ಒಂದು 2 ಬದನೆಕಾಯಿಯನ್ನು ಸಹ ಸೇರಿಸ್ತಾ ಇದ್ದೇನೆ ನಾನು. ಇದು ಸಹ ತುಂಬ ರುಚಿಯಾಗಿರುತ್ತೆ. ನೀವು ಯಾವುದೇ ರೀತಿಯ ಬದನೆಕಾಯಿನ ಸಹ ತೊಗೊಳ್ಬೋದು. ನಾನಿಲ್ಲೊಂದು ಅರ್ಧ ಕೆಜಿ ಟೊಮೆಟೊಗೆ 1-2 ಬದನೆಕಾಯಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೀರಲ್ಲಿ ಹಾಕ್ಕೊಂಡಿದ್ದೀನಿ ಬಣ್ಣ ಚೇಂಜ್ ಆಗಬಾರ್ದಂತ. ಈಗ ಬಾಣಲೆಗೆ 1-2 ದೊಡ್ಡ ಚಮಚದಷ್ಟು ಎಣ್ಣೆ, ಜಜ್ಜಿದಂತಹ 5-6 ಎಸಳಿನಷ್ಟು ಬೆಳ್ಳುಳ್ಳಿ, ಖಾರಕ್ಕೆ 10-12 ಹಸಿಮೆಣಸಿನ್ಕಾಯಿ, 1.5 ಚಮಚದಷ್ಟು ಜೀರಿಗೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬೇಡ ಅಂತಾದರೆ ಸ್ಕಿಪ್ ಮಾಡಿ ಇಂಗನ್ನು ಹಾಕ್ಕೋಬೋದು. ಹಸಿಮೆಣಸು ಬಾಡೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ನಂತರ ಇದಕ್ಕೆ ಹೆಚ್ಚಿರುವಂತಹ ಬದನೆಕಾಯಿಯನ್ನು ಸೇರಿಸಬೇಕು. ನಾನಿಲ್ಲಿ ಈ ರೀತಿಯ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಹಸಿರು ಬದನೆಕಾಯಿ ಬರುತ್ತಲ್ಲ, ಅದನ್ನು ಬೇಕಾದ್ರೂ ತೊಗೋಬೋದು, ಅಥವಾ ಬರೀ ಟೊಮೆಟೊ ಕಾಯಿಯಲ್ಲೂ ಸಹ ನೀವು ಇದನ್ನು ಮಾಡ್ಬೋದು. ಹೆಚ್ಚಿರುವಂತಹ ಟೊಮೆಟೊ ಕಾಯಿ ಹೋಳುಗಳನ್ನು ಹಾಕಿ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಬಾಡಿಸೋದು. ಎಣ್ಣೆಯಲ್ಲೇ ಇದನ್ನು ಹುರಿದಿಟ್ಕೊಳ್ಳೋದ್ರಿಂದ ನಾನು ಆಗಲೇ ಹೇಳಿದ ಹಾಗೆ ಇದು ಬೇಗ ಹಾಳಾಗೋದಿಲ್ಲ. ನೀರನ್ನು ಸೇರಿಸಿದ್ರೆ ಬೇಗ ಹಾಳಾಗಿಬಿಡುತ್ತೆ. ಚೆನ್ನಾಗಿ ಒಮ್ಮೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ ನಂತರ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ನಾನಿಲ್ಲಿ ಸೇರಿಸಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಹುಳಿ ಟೊಮೆಟೊವನ್ನು ಯೂಸ್ ಮಾಡಿದ್ರೂ ಸಹ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕಾಗತ್ತೆ. ನಿಮಗೆ ಹುಳಿ ಜಾಸ್ತಿ ಆಗುತ್ತೆ ಅಂತ ಆದರೆ ನೀವು ಹುಣಸೆ ಹಣ್ಣನ್ನು ಇಲ್ಲಿ ಬೇಕಾದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊ ಹೋಳುಗಳು ಮೆದುವಾಗಬೇಕು, ಅಲ್ಲಿ ತನಕ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಆ ಟೊಮೆಟೊ ಹೋಳುಗಳೇ ನೀರನ್ನು ಬಿಡೋದ್ರಿಂದ ಮತ್ತು ನೀರನ್ನು ಸೇರಿಸುವಂಥ ಅಗತ್ಯ ಇಲ್ಲ ಇದಕ್ಕೆ. ನೋಡಿ, ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಟೊಮೆಟೊ ಹೋಳು, ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಬಬೇಕಾಗತ್ತೆ. ನುಣ್ಣಗೆ ಪೇಸ್ಟ್ ಮಾಡೋದು ಬೇಡ. ಇದು ದೋಸೆ ಒಟ್ಟಿಗೂ ಸಹ ಒಳ್ಳೆ ಕಾಂಬಿನೇಷನ್. ನೀವು ಮೇಲ್ಗಡೆಯಿಂದ ಒಂದು ರೆಡ್ ಕಲರ್ ಚಟ್ನಿ ಹಚ್ತಾರಲ್ಲ ದೋಸೆಗೆ, ಅದೇ ಥರ ಈ ಚಟ್ನಿ ಹಚ್ಚಿ ಸಹ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ತಣ್ಣಗಾದ ಮೇಲೆ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕದೆ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಹೆಚ್ಚಿರುವಂತಹ ಈರುಳ್ಳಿ, 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ದೊಡ್ಡ ಗಾತ್ರದ್ದಾದರೆ 1 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿಯನ್ನು ಒಮ್ಮೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿರುವಂತಹ ಟೊಮೆಟೊ ಕಾಯಿ ಮತ್ತು ಬದನೆಕಾಯಿಯ ಮಿಶ್ರಣವನ್ನು ಸೇರಿಸಬೇಕಾಗತ್ತೆ. ಒಗ್ಗರಣೆಯಲ್ಲಿ ಈ ರೀತಿ ಚೆನ್ನಾಗಿ ಬಾಡಿಸಿ ಇಟ್ಕೊಳ್ಳೋದ್ರಿಂದನೇ ಇದು ಹಾಳಾಗೋದಿಲ್ಲ ಅಂತ ನಾನು ಹೇಳಿದ್ದು. ನೀವೆಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀರಾ ಅಥವಾ ಎಲ್ಲಾದರೂ ಪ್ರವಾಸ ಹೋಗ್ತಾ ಇದ್ದೀರಾ ಅಂತಾದರೆ ಇದನ್ನು ಕೊಂಡೊಯ್ಬೋದು, ಚೆನ್ನಾಗಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಎಣ್ಣೆ ಬಿಟ್ಕೊಳ್ಳೋ ತನಕ ಬಾಡಿಸಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿಯಾಗಿರುವಂತಹ ಟೊಮೆಟೊ ಬದನೆ ಗೊಜ್ಜು ತಯಾರಾಗುತ್ತೆ. ನೋಡಿದ್ರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬೆಲ್ಲದ ಉಪಯೋಗವನ್ನು ಮಾಡಿಲ್ಲ. ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ರುಚಿಯಾಗಿರುವಂತಹ ಟೊಮೆಟೊ ಬದನೆ ಗೊಜ್ಜು ತಯಾರಾಯಿತು. ಮತ್ತು ಯಾಕೆ ತಡ, ಮಾರ್ಕೆಟ್ಗೆ ಹೋದಾಗ ಟೊಮೆಟೊ ಕಾಯಿ ತಂದು ಈ ಚಟ್ನಿ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.